ಕಚೇರಿಯಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹಾಡಲಿಕ್ಕೆ ವಿರೋಧ ವ್ಯಕ್ತ ಆಯಿತು ಅಂತ ಈಗ ಸೋನಿಯಾ ಗಾಂಧಿ ಅವರ ವಿರುದ್ಧ FIRಗಳು ದಾಖಲಾಗ್ತಾ ಇದೆ. ನೀವು ಅದನ್ನು ಹೇಗೆ ನೋಡ್ತೀವಿ? ಭಾರತೀಯ ಜನತಾ ಪಾರ್ಟಿಯವರು ಅವರ ಹಳೆಯ ಸಿದ್ಧಾಂತ ಏನಿತ್ತು, ಗೋಲ್ವರ್ಕರ್ ಅವರು ಬಂಚ್ ಆಫ್ ಟಾಕ್ಸಲ್ಲಿ ಏನು ಬರೆದಿದ್ದರು, ರಾಷ್ಟ್ರ ಚಿಹ್ನೆಗಳು ಮತ್ತು ರಾಷ್ಟ್ರಗಾನ, ರಾಷ್ಟ್ರಗೀತೆ ಇದರ ವಿರುದ್ಧ ಮೊದಲಿಂದಲೂ ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೊದಲು 2024 ಲೋಕಸಭಾ ಚುನಾವಣೆ ಮೊದಲು 400 ಪಾರ್ ಅಂದಿದ್ದು, ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಅದಕ್ಕೋಸ್ಕರ 400 ಸೀಟ್ಗಳನ್ನು ಕೊಡಿ ಅಂತಂದು. ಸ್ವತಂತ್ರ ಹೋರಾಟದ ಆಶಯಗಳು ಅಥವಾ ಸ್ವತಂತ್ರ ಹೋರಾಟದ ತಿರುಳೇನಿತ್ತು, ಅದು ಸ್ವತಂತ್ರ, ಸಂವಿಧಾನ, ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನ ಇವೆಲ್ಲಕ್ಕೂ ಸಹ RSS ಅವರು ಹಿಂದೂ ಮಹಾಸಭಾದವರು ವಿರೋಧ ಇದ್ದರು. ಒಂದು ಪ್ರಯತ್ನ 2024 ಮೊದಲು ನಡೀತು, ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ, ಅದು ಆಗಲಿಲ್ಲ, 240ಕ್ಕೆ ತಂದು. ಈಗ ರಾಷ್ಟ್ರಗೀತೆ ಏನಿದೆ, ಜನಗಣ ಮನವನ್ನು ಅದನ್ನು ಅಪಮಾನ ಮಾಡಿರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಅದನ್ನು 2ನೇ ದರ್ಜೆಗೆ ತೆಗೆದುಕೊಂಡ್ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಮಾತರನ್ನ ಮೇಲ್ ತಂದು, ನಾವೇನು ಒಂದೇ ಮಾತರಂ ವಿರುದ್ಧ ಇಲ್ಲ. ಒಂದೇ ಮಾತರಂ ಇತಿಹಾಸ ನೀವು ನೋಡಿದಾಗ 1875ನೇ ಇಸ್ವಿನಲ್ಲಿ ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಿರ್ತಕ್ಕಂಥದ್ದು 2 ಸ್ಟ್ಯಾನ್ಸ. ನಾವು ಏನು ಇಷ್ಟು ವರ್ಷ 1896ರಿಂದ ಇವತ್ತಿನವರೆಗೂ ಸಹ ನಾವೆಲ್ಲ ಕಾಂಗ್ರೆಸ್ ಸಭೆಗಳ ಸಮಾರಂಭದಲ್ಲಿ ಮೊದಲು ಒಂದೇ ಮಾತರಂ, ಕಡೆಗೆ ರಾಷ್ಟ್ರಗೀತೆ ಆಡ್ತೀವಿ. ಆದರೆ RSS ಅವರು, ಹಿಂದೂ ಮಹಾಸಭಾದವರು ಅವರ ಶಾಖೆಗಳಲ್ಲಿ 1925ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಸಲ ಇವರು ಒಂದೇ ಮಾತ್ರ ಮಾಡಿದ್ದಾರೆ, ರಾಷ್ಟ್ರಗೀತೆ ಆಡಿದ್ದಾರೆ. ಅದು ದೇಶದ್ರೋಹದ ಕೆಲಸ ಅಲ್ವಾ? ಸದಾ ವತ್ಸಲೇನು ರಾಷ್ಟ್ರಗೀತೆನಾ? ಅದೇ ಥರ ಇವರು ಹೇಳ್ತಕ್ಕಂಥದ್ದು. ಆಮೇಲೆ 1882ನೇ ಇಸ್ವಿನಲ್ಲಿ ಅವರೊಂದು ಕಾದಂಬರಿ ಬರೀತಾರೆ ಆನಂದ್ ಮಠದಲ್ಲಿ. ಆಗ ಸನ್ಯಾಸಿಗಳಿಗೆ ಒಂದು ಅಂದರೆ ವಾರ್ಕ್ರೈ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಯುದ್ಧ ಗೀತೆ ಇರಬೇಕು ಅಂತೇಳಿ ಅದನ್ನು ಬರೆದಿದ್ರು. ಅದನ್ನು ಒಪ್ಪಲಿಲ್ಲ. ಅದು ರವೀಂದ್ರನಾಥ್ ಠಾಗೂರ್ ಅವರು ಒಪ್ಪಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಒಪ್ಪಲಿಲ್ಲ, ರಾಜೇಂದ್ರ ಪ್ರಸಾದ್ ಅವರು ಒಪ್ಪಲಿಲ್ಲ, ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿರೋರು ಒಪ್ಪಲಿಲ್ಲ. ಅದನ್ನು ಇವತ್ತು ದೇಶದಲ್ಲಿ ಏನು ಒಂದು ಸೌಹಾರ್ದ ವಾತಾವರಣ ಇದೆ, ಅದನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮುಂದೆ ತಂದಿಟ್ಟಿದ್ದಾರೆ. ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಈಗ ಒಂದೇ ಮಾತ್ರ